ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮನಕಲಕುವ ರಸ್ತೆ ಅಪಘಾತವೊಂದು ಸಂಭವಿಸಿದ್ದು, ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ ಇಬ್ಬರು ಯುವಕರು ದುರ್ಮರಣಕ್ಕೀಡಾಗಿರುವ ಘಟನೆ ಕುಟುಂಬಸ್ಥರ ಆಕ್ರಂದನಕ್ಕೆ ಕಾರಣವಾಗಿದೆ. ಜೀವನದ ಕನಸುಗಳನ್ನು ಕಟ್ಟಿಕೊಂಡಿದ್ದ ಇಬ್ಬರು ಯುವಕರು ಕ್ಷಣಾರ್ಧದಲ್ಲಿ ಸಾವನ್ನಪ್ಪಿದ್ದು, ಇಡೀ ಪ್ರದೇಶವೇ ಶೋಕ ಸಾಗರದಲ್ಲಿ ಮುಳುಗಿದೆ. ಹೌದು, ಚಿಕ್ಕಬಳ್ಳಾಪುರ ನಗರದ ಹೊನ್ನೇನಹಳ್ಳಿ ಗೇಟ್ ಸಮೀಪ ಈ ದುರ್ಘಟನೆ ನಡೆದಿದ್ದು, ರಾತ್ರಿ ವೇಳೆ ಕೆಲಸ ಮುಗಿಸಿ ಬೈಕ್ನಲ್ಲಿ ಮನೆಗೆ ತೆರಳುತ್ತಿದ್ದ ಇಬ್ಬರು ಯುವಕರಿಗೆ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದು ಪರಾರಿಯಾಗಿದೆ ಅಂತ ತಿಳಿದು ಬಂದಿದೆ. ಡಿಕ್ಕಿಯ ರಭಸ ಎಷ್ಟಿತ್ತು ಅಂದರೆ, ಬೈಕ್ ಸವಾರರಾಗಿದ್ದ ಇಬ್ಬರು ಯುವಕರು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ. ಮೃತರನ್ನ 23 ವರ್ಷದ ವರುಣ್ ಹಾಗೂ 22 ವರ್ಷದ ಜೀವನ್ ಅಂತ ಗುರುತಿಸಲಾಗಿದೆ. ವರುಣ್ ಮೂಲತಃ ಕುಣಿಗಲ್ ನಿವಾಸಿಯಾಗಿದ್ದು, ಜೀವನ್ ಚಿಕ್ಕಬಳ್ಳಾಪುರ ತಾಲೂಕಿನ ಬೊದಗಾನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದಾನೆ. ಇಬ್ಬರು ಶ್ರೀನಿವಾಸ್ ಹಿಂದೂಸ್ತಾನ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು, 2ನೇ ಶಿಫ್ಟ್ ಕೆಲಸ ಮುಗಿಸಿಕೊಂಡು ಮನೆಗೆ ತೆರಳುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದೆ. ನಾವು ಬಂದಿಲ್ಲ ಒಂದ್ 5 ವರ್ಷ ಆಯ್ತು. ನಮ್ ತಮ್ಮವ್ರು ಬಂದು ನಾವೊಂದ್ 2 ವರ್ಷ ಆಯ್ತು. ನಮ್ ಮಗ ಕೆಲ್ಸ ಮಾಡ್ಕೊಂಡಿದ್ದ ಈಗೊಂದು ಈ ಫ್ಯಾಕ್ಟ್ರಿಗೆ ಹೋಗಿ ಫಸ್ಟ್ 3 ತಿಂಗಳು ಮಾಡಿದ್ದ. ಆಮೇಲೆ ಈಗ ಒಂದ್ 15 ದಿವಸ 20 ದಿವಸ ಆಯ್ತು ಮಾಡ್ಕೊಂಡ್ 2nd ಶಿಫ್ಟ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಈ ತರ ಆಗ್ಬಿಟ್ಟದಣ್ಣ. ಅದು ಯಾವ್ದು ಫ್ಯಾಕ್ಟ್ರಿ ಅಂತ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ನಮ್ಗೆ ಯಾವ ಫ್ಯಾಕ್ಟ್ರಿ ಅಂತ. ಪೆರಸಂದ್ರ ಕಡೆ ಹೋಗೋ ರೋಡಲ್ಲಿ ಅಣ್ಣ, ಅದು ನಮಗ್ ಗೊತ್ತಿಲ್ಲ. ಮಗ ಅಣ್ಣ, ಮಗ ಜೀವನ್ ಅಂತ. ಅವನೊಬ್ನೇ ಕಣಪ್ಪ ನಮ್ಗೆ, ಒಬ್ನೇ ಮಗ ನಮ್ಗೆ. ಅವನೊಬ್ನೇ ನನ್ನ ಮಗ, ಒಬ್ನೇ. ರಾತ್ರಿ 12 ಗಂಟೆಲಿ 11 ಗಂಟೆಲಿ ಕೆಲಸ ಮುಗಿಸ್ಕೊಂಡ್ ಬರೋನು ಇನ್ನ ಬರ್ಲಿಲ್ಲ ಅನ್ನೋ ಅಷ್ಟ್ರಲ್ಲಿ ನಮ್ ಹುಡ್ಗಂಗ್ ಫೋನ್ ಮಾಡಿದ್ರಂತ. 12 ಗಂಟೆಲಿ ಅವಾಗ ಗೊತ್ತಾಗಿರೋದ್ ನಮ್ಗೆ. 12 ಗಂಟೆಲಿ ಬಂದ್ ನೋಡ್ರಿ, ಇಲ್ಲ ಅವನೇ ಕಣಪ್ಪ ನನ್ ಮಗ ಇಲ್ಲ ಅವನೇ. ಯಾವಾಗ ಹೋಯ್ತು, ಏನ್ ಗುದ್ಕೊಂಡ್ ಹೋಯ್ತು, ಏನ್ ಹೊಡೀತು, ಎಷ್ಟೊತ್ತಿಗೆ ಹೋಯ್ತು ಅನ್ನೋದೇ ಇಲ್ಲ. ಸುಮ್ನೆ ಏನೋ ನನ್ ಮಗ ಇಲ್ಲ ಅಂತ ಓಡ್ ಬಂದ್ ನೋಡಿದ ಅಷ್ಟೇ ಕಣಪ್ಪ. ಏನು ಗೊತ್ತಿಲ್ಲ, ಏನ್ ಹೊಡಿತು ಅಂತಾನು ಗೊತ್ತಿಲ್ಲ. ನನ್ ಮಗ ಎಷ್ಟ್ ನೋವು ತಿಂತೋ ಏನಂತೋ. ಅಮ್ಮ ಅಂತ ಕರ್ದಿದ್ದು ಒಂದ್ ಇದಿಲ್ಲ ಕಣಪ್ಪ ನಮ್ದು ಕತೆ. ನನ್ ಮಗ ಅಮ್ಮ ಅಂತ ಅಂದದೇನೋ. ನಾವು ಪೊಲೀಸವರು ನಮ್ ತಮ್ಮಂಗ ಹೇಳಿದ್ರಂತೆ. ನಮ್ಗ ಅವಾಗ ನಮ್ ಹುಡ್ಗ ಹೇಳ್ದ. ಲಲಿತಾ ಅಂತ, ಕುಣಿಗಲ್ ಸೈಡ್ ಅಣ್ಣ. ಕೆಲ್ಸಕ್ಕೆ ನಮ್ ಹುಡ್ಗನ್ ಕೆಲ್ಸ ಇಲ್ಲೇ ಅಂತಕ್ಕೆ ತಮ್ಮನ ಮನೇಲೆ ಇದ್ದು ಅಣ್ಣ ಎಲ್ಲ ಒಟ್ಟಿಗೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅಣ್ಣ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕೋ ನಾವು. ಹಿಂಗಾಯ್ತು ನನ್ ಮಗ ದುಡಿಯೋ ವಯಸ್ಸಿಗೆ ಹಿಂಗಾಯ್ತು. ಇಷ್ಟ ದಿನ ಸಾಕಂಬಂದು ನನ್ ಮಗ ದುಡಿಯೋ ವಯಸ್ಸಿಗೆ ಹಿಂಗಾಯ್ತಣ್ಣ. ಏನ್ ಮಾಡೋದು. ಲಲಿತಮ್ಮ. ಅದರಲ್ಲೂ ಜೀವನ್ ಸಾವಿನ ಸುದ್ದಿ ಕುಟುಂಬವನ್ನು ಸಂಪೂರ್ಣವಾಗಿ ಕಂಗಾಲು ಮಾಡಿದೆ. ಕುಟುಂಬದ ಆಧಾರ ಸ್ತಂಭವಾಗಿದ್ದ ಜೀವನ್ ತಂದೆಯನ್ನ ಕಳೆದುಕೊಂಡ ನಂತರ ಮನೆಯ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿದ್ದ ಎನ್ನಲಾಗಿದೆ. ನಾವು ಕುಣಿಗಲ್ಲಿಂದ ಅವರು ಅವರ ತಮ್ಮನ ಮನೇಲಿ ಬಂದಿದ್ದಿ ಕೆಲ್ಸಕ್ಕೋಸ್ಕರನೇ. ಅವನು ಎಜುಕೇಶನ್ ಮುಗಿಸ್ಕೊಂಡು ಕೆಲಸ ಮಾಡ್ತೀನಿ ಅಂತ ಮಾವನ್ ಮನೆಗ್ ಬಂದ್ಮೇಲೆ ಕೆಲ್ಸಕ್ಕೆ ಸೇರ್ಕೊಂಡು ಒಂದ್ 20 ಡೇಸ್ ಆಗಿದೆ ಅಷ್ಟೇ. ಅವಾಗ 2nd ಶಿಫ್ಟ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಫ್ರೆಂಡ್ ಗಾಡಿಲಿ ಬರ್ಬೇಕಾಗಿದ್ರೆ ಆತರ ಆಗಿದೆ ಇನ್ಸಿಡೆಂಟ್ ಆದ್ಮೇಲೆ ನಮ್ಗೆ ಯಾರು ಕಾಲ್ ಮಾಡಿ ಏನು ಹೇಳಿಲ್ಲ. ಅವಾಗ ಇವ್ರು ಕಾಲ್ ಮಾಡಿ ಮಡಗಿದ್ರೆ ಫೋನ್ ಯಾರು ರಿಸೀವ್ ಮಾಡಿಲ್ಲ. ಆಮೇಲೆ 12 ಗಂಟೆ ಟೈಮ್ ಅಲ್ಲಿ ಅವ್ರ ಮಾವಂಗೆ ಲಾಸ್ಟ್ ಕಾಲ್ ಯಾವ್ದಿತ್ತು ಅದನ್ನ ನೋಡಿ ಕಾಲ್ ಮಾಡಿದಾರೆ ಪೊಲೀಸರು, ಈ ತರ ಆಗಿದೆ ಬನ್ನಿ ಅಂತ. ಆಮೇಲೆ ಬಂದ್ ನೋಡಿದಾಗ ಈ ತರ ಆಗಿದೆ, ಅವನಿಗೆ ನಾವು ಸ್ಪಾಟ್ ಅಲ್ಲೇ ಇದಾಗಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ ಅಮ್ಮ ಫುಲ್ಲು ಬಿದ್ದೆ ಹೋಗಿ ಅವ್ರನ್ನ ಪ್ರಜ್ಞೆ ನಿಲ್ದಂಗಾಗಿ ಎಷ್ಟು ಅಲ್ಲಿ ಊರಲ್ಲಿ ತುಂಬಾ ಜನ ಕಾಯ್ಕೊಂಡ್ ಕೂತಾ ಇದೆ ಅವನಿಗೋಸ್ಕರ. ಎಲ್ಲಾರು ಅಜ್ಜಿ ತಾತ ಎಲ್ಲ ಎಷ್ಟು ಇದ್ ಮಾಡ್ತಿದ್ದಾರೆ. ಅವ್ನ್ ದುಡ್ದು ಸಾಕ್ತಾನೆ ಅಂತ ತುಂಬಾ ನಂಬ್ಕೊಂಡು ಅವ್ರ ಯಜಮಾನ್ರು ಸತ್ತೋಗಿ ಆಗ್ಲೇ 10 ವರ್ಷದ ಮೇಲಾಯ್ತು. ಅವ್ರ ಅಪ್ಪನೂ ಇಲ್ಲ ಸರ್. ಅವ್ರೊಬ್ನೇ ಮನೆಗೆ ಆಧಾರ ಇದ್ದಿದ್ದು. ಸಣ್ಣ ಮಗಿನಲ್ಲಿ ಅವನು 1 ವರ್ಷದ ಮಗು ಇದ್ದಾಗ ಅವ್ರಪ್ಪ ತೀರ್ಕೊಂಡಿದ್ದು. ಇವಾಗ ಅವ್ರ ಅಮ್ಮಂಗೆ ಯಾರು ಆಧಾರ ಇಲ್ದಂಗ ಆಗಿದೆ.
ಅಲ್ಲಿ ಯಾರು ಆತರ ಮಾಡ್ಕೊಂಡು ಹೋದ್ರೆ ಅವ್ನ್ ಒಂಚೂರು ಮಾನವೀಯತೆ ಏನಾದ್ರು ಇದ್ದಿದ್ರೆ ನಿಲ್ಸಿ ಏನಾಯ್ತು ಅಂತ ನಾದ್ರು ನೋಡ್ತಿದ್ರು. ಆತರ ಏನಾಗಿದೆ ಅಂತ ಅಟ್ಲೀಸ್ಟ್ 2 ಪ್ರಾಣ ಒಂದೇ ಸತಿ ಹೋಗ್ತಾ ಇದೆ ಅಂತ ನೋಡಿದ್ರು ಅವ್ರು ಆತರ ಹೋಗಿದ್ದಾರೆ ಅಂದ್ರೆ ಅದು ಅವ್ರು ಹತ್ತಿ ಮತ್ತೆ ಅಂದ್ರೆ ಹೋಗಿ ಮುಂದೆ ಹತ್ತಿಸ್ಕೊಂಡು ಹೋಗಿ ಎಳ್ಕೊಂಡ್ ಹೋಗಿದ್ದಾನೆ ಅಷ್ಟು ದೂರ. ಅಷ್ಟು ಕ್ರೂರಿಯಾಗಿ ಯಾರು ಮನುಷ್ಯತ್ವ ಕಳ್ಕೊಂಡಾಗಿ ಯಾರು ಇರ್ಬಾರ್ದು ಸರ್. ಅದನ್ನ ಅವ್ನಿಗೆ ಸಿಕ್ಕಿದ್ರೆ ಕಠಿಣ ಶಿಕ್ಷೆ ಕೊಡ್ಬೇಕು ಸರ್. ಅವನಿಗೆ ಅವ್ನ ಪ್ರಾಣದ ಬೆಲೆ ಏನು ಅಂತ ತಿಳಿಬೇಕು. ಅಲ್ಲಿ ರೋಡ್ ಅಲ್ಲಿ ಮತ್ತೆ CC ಕ್ಯಾಮ್ರಾಗಳು ನಮ್ಮ ಜನರು ಸರ್ಕಾರಗಳು ಅದು ಇದು ಮಾಡ್ತಾರೆ, ಬಟ್ ಅಲ್ಲಿ ಏನ್ ಬೇಕಾಗಿರೋ ಸವಲತ್ತುಗಳನ್ನೇ ಕೊಡಲ್ಲ. ಈ ತರ ಒಬ್ಬೊಬ್ರು ಮಕ್ಳನ್ನ ಕಳ್ಕೊಂಡ್ರೆ ಏನ್ ಮಾಡ್ಬೇಕು ಸರ್? ಈ ತರ ಇವಾಗ ಅವ್ರಿಗೆ ಯಾರು ದಿಕ್ಕು? ಸರ್ಕಾರ ಬಂದ್ ನೋಡುತ್ತಾ? ಬೇರೆ ಯಾರು? ನಾನು ಅಕ್ಕ ತಂಗಿ ಆಗಿರ್ಬೋದು, ನನ್ನ ಇದಕ್ಕೆ ನಾನ್ ನೋಡ್ಕೋತೀನಿ, ಅವ್ರಿಗೆ ಯಾರು ದಿಕ್ಕಿಲ್ಲ. ಆತರ ಆಗಿದೆ ಅವ್ರ ಮನೆ ಪರಿಸ್ಥಿತಿ ಇವಾಗ. ಕಷ್ಟಪಟ್ಟು ದುಡಿದು ತಾಯಿ ಹಾಗೂ ಕುಟುಂಬದ ಸದಸ್ಯರಿಗೆ ಆಸರಿಯಾಗಿದ್ದ ಯುವಕನ ಅಕಾಲಿಕ ನಿಧನ ಕುಟುಂಬವನ್ನ ಬೀದಿಗೆ ತಂದಂತಾಗಿದೆ. ಇನ್ನು ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ರೋಧನೆ ಮುಗಿಲು ಮುಟ್ಟಿದ್ದು ಮನೆಮಂದಿಯ ಕಣ್ಣೀರು ನೋಡಿದ್ರೆ ಯಾರ ಕಣ್ಣಲ್ಲೂ ನೀರು ತರಿಸುತ್ತದೆ. ಮನೆಯ ಭವಿಷ್ಯವಾಗಿದ್ದ ಮಗನನ್ನ ಕಳೆದುಕೊಂಡ ನೋವನ್ನ ಸಹಿಸಿಕೊಳ್ಳಲಾಗದೆ ಕುಟುಂಬಸ್ಥರು ಹಾಗೂ ಬಂಧುಗಳು ಕಣ್ಣೀರಿನಲ್ಲಿ ಮುಳುಗಿದ್ದಾರೆ. ಇನ್ನೊಂದೆಡೆ ಅಪಘಾತಕ್ಕೆ ಕಾರಣವಾದ ವಾಹನ ಯಾವುದು ಅಂತ ಇನ್ನೂ ಪತ್ತೆಯಾಗಿಲ್ಲ. ಡಿಕ್ಕಿ ಹೊಡೆದ ಬಳಿಕ ವಾಹನ ಚಾಲಕ ಸ್ಥಳದಿಂದ ಪರಾರಿಯಾಗಿರುವ ಕಾರಣ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಅಪಘಾತ ನಡೆದ ಸ್ಥಳದ CCTV ದೃಶ್ಯಗಳು ಹಾಗೂ ಇತರ ಮಾಹಿತಿಗಳನ್ನು ಸಂಗ್ರಹಿಸಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಘಟನೆಯ ಮಾಹಿತಿ ತಿಳಿದಿದ್ದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹಗಳನ್ನು ವಶಕ್ಕೆ ಪಡೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದು ಅಪರಿಚಿತ ವಾಹನದ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಒಟ್ಟಾರೆ ಕೆಲಸ ಮುಗಿಸಿ ಸುರಕ್ಷಿತವಾಗಿ ಮನೆ ತಲುಪಬೇಕಿದ್ದ ಇಬ್ಬರು ಯುವಕರು ಮಧ್ಯ ರಸ್ತೆಯಲ್ಲೇ ಜೀವ ಕಳೆದುಕೊಂಡಿರುವುದು ದುರಂತದ ಸಂಗತಿಯಾಗಿದೆ. ಕುಟುಂಬದ ಕನಸುಗಳಿಗೆ ಆಧಾರವಾಗಿದ್ದ ಯುವಕರನ್ನ ಕಳೆದುಕೊಂಡ ನೋವು ಸಂಬಂಧಿಕರನ್ನ ಕಣ್ಣೀರಿನ ಸಾಗರದಲ್ಲಿ ತೇಲುವಂತೆ ಮಾಡಿದೆ. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ಕಠಿಣ ಕ್ರಮ ಅಗತ್ಯವೇ? ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸುಮನ್ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.